ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಏನು ವಿಚಾರ? ನೀವೆಲ್ಲ ನಿಮ್ಮ ಮನೆಗಳಲ್ಲಿ ತುಳಸಿಯನ್ನು ಹಾಕಿರ್ತೀರ. ಆ ತುಳಸಿಯ ಒಂದು ಅದ್ಭುತ ಶಕ್ತಿಯ ಬಗ್ಗೆ ನಿಮಗೆ ಗೊತ್ತಾಗ್ಬಿಟ್ರೆ, ನೀವು ಆ ತುಳಸಿಯ ಒಂದು ವಿಶೇಷ ಒಂದು ಪೂಜೆ, ಆ ದೇವಿಯ ಅನುಗ್ರಹಕ್ಕೆ ಖಂಡಿತವಾಗ್ಲೂ ಪಾತ್ರರಾಗ್ತೀರ. ಅಷ್ಟು ಅದ್ಭುತ ಶಕ್ತಿ ತುಳಸಿ ಹತ್ರ ಇದೆ. ತುಳಸಿ ಅತೀ ಶ್ರೇಷ್ಠವಾಗಿರ್ತಕ್ಕಂಥ ದೇವಿ, ಅತಿ ಶ್ರೇಷ್ಠ. ಆದ್ದರಿಂದನೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿಗೆ ಬಹಳ ಎತ್ತರವಾಗಿರ್ತಕ್ಕಂಥ ಒಂದು ಸನ್ಮಾನಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಮನೆ ಹತ್ರ ಯಾವ ಗಿಡ ಇದೆಯೋ ಇಲ್ವೋ, ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ. ಆದರೆ ಕೆಲವು ಕಡೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ತುಳಸಿ ಹಾಕಿದಾಗ ತುಳಸಿ ಬರೋದಿಲ್ಲ ಮನೆ ಹತ್ರ, ಬೇಗ ಒಣಗೋಗ್ಬಿಡೋದು, ಮತ್ತು ಒಂಥರ ಸುಟ್ಟೋಗಿರೋ ಥರ ಆಗಿಬಿಡೋದು, ಈ ಥರ ಎಲ್ಲ ತೊಂದರೆಗಳು ಆಗುತ್ತೆ. ಯಾಕಾಗುತ್ತೆ ಅಂದರೆ ನೋಡಿ, ಇದಕ್ಕೆ ಬಹಳಷ್ಟು ಕಾರಣಗಳಿದೆ. ಒಂದು, ಬ್ಲ್ಯಾಕ್ ಮ್ಯಾಜಿಕ್ಕಿಂದ ವಾಮಾಚಾರ ಯಾರಾದ್ರು ಮಾಡಿಸಿದ್ರೆ ಫಸ್ಟು ತೊಂದರೆ ಆಗೋದೇ ತುಳಸಿಗೆ. ಹೇಳ್ತೀನಿ ಯಾಕೆ ಅಂತ. ಎರಡನೇದಾಗಿ, ತುಳಸಿ ಸುಟ್ಟೋಗೋದಕ್ಕೆ ಅಥವಾ ಒಣಗೋಗೋದಕ್ಕೆ ಕಾರಣ ಏನು ಅಂದರೆ, ಅಲ್ಲಿ ಪ್ರೇತಗಳ ವಾಸ ಇರುತ್ತೆ, ಅಂದರೆ ನೆಗೆಟಿವ್ ಇರುತ್ತೆ. ಮೂರನೇದಾಗಿ, ತುಳಸಿ ಬರೋದೇ ಇಲ್ಲ, ಅಲ್ಲಿ ತೊಂದರೆ ಆಗ್ತಾಯಿದೆ ಅಂದರೆ ಬಹಳವಾಗಿ ದೃಷ್ಟಿಯಾಗಿರುತ್ತೆ. ಈ ಥರ ಇರಬೇಕಾದ್ರೆ ತುಳಸಿ ಈ ಲಕ್ಷಣಗಳು ಕಂಡು ಬಂದರೆ ಅಲ್ಲಿ ಆ ಮನೆಗಳಲ್ಲಿ ಅಥವಾ ಆ ಸ್ಥಳದಲ್ಲಿ ಯಾವಾಗಲೂ ತೊಂದರೆನೇ, ಯಾವಾಗಲೂ ಜಗಳನೇ, ಯಾವಾಗಲೂ ತೊಂದರೆನೇ, ಯಾವಾಗಲೂ ಒಂಥರ ಕಷ್ಟನೇ, ದುಡ್ಡು ನಿಲ್ಲಲ್ಲ, ದರಿದ್ರತೆ ತುಂಬ ಜಾಸ್ತಿಯಾಗಿರುತ್ತೆ, ಈ ಥರದ್ದೆಲ್ಲ ಸಮಸ್ಯೆಗಳು ಇರುತ್ತೆ. ಅವಾಗೇನು ಮಾಡ್ತಾರೆ, ಪದೇ 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 ತುಳಸಿ ತಂದು ಹಾಕ್ತಾ ಇರ್ತಾರೆ, ಆ ತುಳಸಿ ಹೋಗ್ತಾ ಇರುತ್ತೆ. ಹೀಗೆ ಬಹಳಷ್ಟು ಮನೆಗಳಲ್ಲಿ ನಡೆಯುತ್ತೆ. ನಮಗೆ ಬಂದು ಅದನ್ನೆಲ್ಲ ತಿಳಿಸ್ತಾರೆ. ಸೊ ಈ ಒಂದು ತುಳಸಿ ದೇವಿ ಇದೆಯಲ್ಲ, ಇದರ ಪವಿತ್ರತೆ ಏನಪ್ಪ ಅಂದರೆ, ಎಲ್ಲಿ ಯಾವ ಮನೆ ಹತ್ರ ತುಳಸಿನ ಹಾಕ್ತಾರೋ ಆ ಮನೆಯ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಆ ತುಳಸಿಗಿದೆ. ಮನೆಗೆ ರಕ್ಷಣೆಯನ್ನು ಕೊಡ್ತಾಳೆ. ಆದರೆ ತುಂಬ ತೊಂದರೆಗಳಾದಾಗ ಆ ತುಳಸಿ ಹಾಗೇ ನಶಿಸೋಗ್ಬಿಡುತ್ತೆ. ತುಳಸಿಯಲ್ಲಿ ಎಂಥ ಒಂದು ಎನರ್ಜಿ ಇದೆ ಅಂದರೆ, ಕೆಲವು ಸೈಂಟಿಫಿಕ್ಕಾಗಿ ಮೊನ್ನೆ ಒಂದು ಮೊಬೈಲ್ಗಳಲ್ಲೂ ಬಂದಿತ್ತು. ಆ ಮೊಬೈಲ್ನ ಒಂದು ಏನು ಕಿರಣಗಳಿದೆ, ಮೊಬೈಲ್ನ ಏನು ನಾವು ಅದನ್ನು ಸೆಟ್ಲೈಟಿಂದ ಏನು ಬರುವಂಥ ಒಂದು ನೆಗೆಟಿವ್ ಆ ಒಂದು ಕಿರಣಗಳಿದೆ, ಅದನ್ನು ತಡೆಯುವಂಥ ತುಳಸಿಗಿದೆ. ತುಳಸಿ ಒಂದು 2 ತುಳಸಿ ಏನೇನಾದರೂ ನೀವು ಆ ಮೊಬೈಲ್ನ ಪೌಚ್ ಒಳಗಡೆ ಹಾಕಿಟ್ಕೊಳ್ಳಿ ಅಂಥೇಳಿ ಒಂದು ಮೊಬೈಲ್ ಒಂದು ಇದರಲ್ಲಿ ಫೇಸ್ಬುಕ್ಕಲ್ಲಿ ಒಂದು ಓದಿದೆ ನಾನು. ಬಹಳವಾಗಿ ಇಷ್ಟ ಆಯಿತು ನನಗೆ. ಸೈಂಟಿಫಿಕ್ಕಾಗಿ ಕೂಡ ಇಷ್ಟೊಂದು ಪವರ್ಫುಲ್ ಆಗಿದೆ ಅಂತ. ಮತ್ತು ತುಳಸಿನ ಬಹಳಷ್ಟು ಗಿಡಮೂಲಿಕೆಗಳು ಶಕ್ತಿ ಇರೋದರಿಂದ ಔಷಧಿಗಳಿಗೆ ಬಹಳವಾಗಿ ಇದನ್ನು ಉಪಯೋಗ ಮಾಡ್ತಾರೆ. ಈ ತುಳಸಿ ದೇವಿಯ ಒಂದು ವಿಶೇಷತೆ ನಿಮ್ಮೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆದರೆ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ತುಳಸಿದು ಪ್ರತಿದಿನ ಸಂಜೆಯ ಸಮಯದಲ್ಲಿ ತುಳಸಿಯ ಆರಾಧನೆಯನ್ನು ಗಂಡಸರು ಮಾಡೋದ್ರಿಂದ ಆ ಮನೆಯಲ್ಲಿ ಸದಾಕಾಲ ಲಕ್ಷ್ಮಿ ತಾಂಡವ ಆಡ್ತಾಳೆ. ಅದೃಷ್ಟ ನಿಮ್ಮ ಮನೆಯನ್ನು ಹುಡ್ಕೊಂಡು ಬಂದುಬಿಡುತ್ತೆ. ಮನೆಗೆ ತಾಂಡವ ಆಡ್ತಾಳೆ, ಅದೃಷ್ಟ ಅನ್ನೋದು ಹುಡ್ಕೊಂಡು ಬರುತ್ತೆ, ಬಹಳವಾಗಿ ಅನುಕೂಲವಾಗುತ್ತೆ. ಮತ್ತು ಗಂಡು ಮಕ್ಕಳು ಈ ತುಳಸಿಯನ್ನು ಆರಾಧನೆ ಮಾಡೋದ್ರ ಜೊತೆಗೆ ಆ ತುಳಸಿ ಮಾತೆಯ ಒಂದು ಮೂಲ ಮಂತ್ರವನ್ನು ಹೇಳಿ ಆ ತುಳಸಿಗೆ ವಿಶೇಷವಾಗಿ ಭಕ್ತಿಯಿಂದ ನಮಸ್ಕರಿಸಿ ಪೂಜೆಯನ್ನು ಮಾಡಿದಾಗ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಬಹಳವಾಗಿ ಅನುಕೂಲವಾಗುತ್ತೆ. ತುಳಸಿಯನ್ನು, ನಾರಾಯಣಿಗೆ ತುಳಸಿ ಅಂದರೆ ಬಹಳ ಪ್ರಿಯ. ಯಾರಾದರೂ ಹೋದಾಗ ಅವರ ಮೋಕ್ಷಕ್ಕೆ ಸಲುವಾಗಿ ತುಳಸಿಯ ಹಾರವನ್ನು ಮಾಡಿ ಅವರಿಗೆ ಹಾಕ್ತಾರೆ, ಅಂದರೆ ಬೇಗ ಮೋಕ್ಷ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ. ಇಷ್ಟೆಲ್ಲ ಶಕ್ತಿ ತುಳಸಿಯಲ್ಲಿರೋದ್ರಿಂದ ಗಂಡು ಮಕ್ಕಳು ಒಂದು ಅರ್ಧ ಗಂಟೆ ಆದ್ರೂ
ತುಳಸಿಯ ಮುಂದೆ ಕೂತ್ಕೊಂಡು ಸಂಜೆ ಹೊತ್ತಲ್ಲಿ ಸ್ವಲ್ಪ ಜಪತಪಗಳನ್ನ ಮಾಡಿದಾಗ ವಿಶೇಷವಾಗಿ ಅನುಕೂಲ ಆಗುತ್ತೆ. ಅದರಲ್ಲೂ ನಾರಾಯಣನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜೆ, ನಾರಾಯಣನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ, ನಾರಾಯಣನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿದ್ಧಿ, ಮಂತ್ರಸಿದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ಅಲ್ಲಿ ಕೂತ್ಕೊಂಡಾಗ ನಿಮಗೆ ಏನು ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದರೆ, ನೀವು ಮಾಡುವಂತಹ ಆ ಒಂದು ಜಪಸಿದ್ಧಿ ಯಾವುದಾದ್ರೂ ಒಂದು ದುಷ್ಟ ಶಕ್ತಿಗಳಿಂದಾಗಲಿ, ದುಷ್ಟ ಗ್ರಹಗಳಿಂದಾಗಲಿ, ದುಷ್ಟರಿಂದಾಗಲಿ ತೊಂದರೆ ಆಗ್ತಾಯಿದ್ರೆ ಆ ತೊಂದರೆ ತಪ್ಪಿಸಿ ನಿಮಗೆ ಬಹಳವಾಗಿ ಶ್ರದ್ಧೆ ಭಕ್ತಿ ಬರೋ ಥರ ಮಾಡಿಕೊಡುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ ತುಳಸಿ. ಆದ್ದರಿಂದ ನೀವು ಏನಾದರೂ ಆ ಥರದ್ದು ನೆಗೆಟಿವ್ ಎಲ್ಲ ಇದ್ದರೆ ಮನೆಯಲ್ಲಿ ಬೇಕಾದಷ್ಟು ತಾಂತ್ರಿಕದಲ್ಲಾಗಲಿ, ಮಾಂತ್ರಿಕದಲ್ಲಾಗಲಿ, ಸಾತ್ವಿಕದಲ್ಲಾಗಲಿ ಬಹಳಷ್ಟು ರೆಮಿಡೀಸ್ ಇದೆ. ಆ ರೆಮಿಡೀಸ್ ಮಾಡಿಕೊಂಡು ಅದನ್ನೆಲ್ಲ ಕ್ಲಿಯರ್ ಮಾಡಿ ಒಂದು ಒಳ್ಳೆಯ ಸಮಯದಲ್ಲಿ, ಅಂದರೆ ಅದಕ್ಕೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಒಂದು ತುಳಸಿ ಗಿಡವನ್ನು ತಂದು ಮನೆಯ ಮುಂದೆ ಇಟ್ಟಾಗ ಬಹಳಷ್ಟು ನಿಮಗೆ ಅನುಕೂಲ ಆಗುತ್ತೆ. ತುಳಸಿ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಆ ತುಳಸಿ ತೀರ್ಥ ಅಂತ ಹೇಳ್ತೀವಿ, ಆ ತುಳಸಿ ತೀರ್ಥ ಕೊನೆಯ ಟೈಮಲ್ಲಿ ಹಾಕಿದಾಗ ಏನು ಅವರು ಮೋಕ್ಷ ಹೊಂದುತ್ತಾರೆ, ಅವ್ರ ಬಾಯಿಗೆ ಹಾಕಿದಾಗ ಸೀದಾ ಮೋಕ್ಷ ಸಿಗುತ್ತೆ ಅನ್ನೋದೊಂದು. ಮತ್ತು ಆ ತುಳಸಿಯನ್ನು ನಿಮಗೆ ಏನು ಮಾಡ್ತಾರೆ ಅಂದರೆ, ಈಗ ಲಿಕ್ವಿಡ್ ಮಾಡಿ ಅದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಆ ತುಳಸಿದು ಡ್ರಾಪ್ ಹಾಕ್ಕೊಂಡು ನಾವು ಕುಡಿದಾಗ ಹೊರಗಡೆ ಎಲ್ಲ ಇರುವಂಥ ಕಲ್ಮಶಗಳೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಅಂಥದ್ದೆಲ್ಲ ಒಂದು ಅನುಕೂಲತೆ ತುಳಸಿಯಲ್ಲಿದೆ. ತುಳಸಿಯ ಒಂದು ವಿಶೇಷ ಸಿದ್ಧಿ ಸಾಧನೆ, ಅದರ ಒಂದು ಪೂಜೆ ಆರಾಧನೆ ಯಾರು ಮಾಡ್ತಾರೋ ಮನೆಯಲ್ಲಿ ಬಹಳ ವಿಶೇಷವಾಗಿ ಆ ಮನೆಗಳಲ್ಲಿ ಸದಾಕಾಲ ಆನಂದ ನೆಲೆಸಿರುತ್ತೆ. ತುಳಸಿಯನ್ನು ಸ್ಮರಿಸಿ ಭಕ್ತಿಯಿಂದ ಮಾಡಿ, ಹೆಣ್ಣುಮಕ್ಕಳು ಗಂಡು ಮಕ್ಕಳಿಗೆ ಹೇಳಿ ಸಂಜೆ ಹೊತ್ತು ಆ ತುಳಸಿಯ ಮುಂದೆ ಜಸ್ಟ್ ಒಂದು 10 to 15 ಮಿನಿಟ್ಸು ಕೂತು ನಮಸ್ಕರಿಸಿ ಪೂಜೆ ಆರಾಧನೆಯನ್ನು ಮಾಡಿದಾಗ ವಿಶೇಷ ಫಲ ನಿಮಗೆ ಸಿಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.